ಇವತ್ತು ಕಲಾಪದಲ್ಲಿ ಆದಂತಹ ಮಾತು ಪ್ರತಿ ಮಾತು ಇದು ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಎರಡೂ ಕಡೆಯಲ್ಲೂ ಆ ರೀತಿಯಾದಂತಹ ಬಿರುಸಿನ ಮಾತುಗಳು ವ್ಯಕ್ತವಾಗ್ತಾ ಇದೆ. ಪರಿಷತ್ ಸದಸ್ಯ ಸಿಟಿ ರವಿಗೆ ಈಗ ಸಂಕಷ್ಟ. ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಲಿಖಿತ ದೂರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಇವತ್ತು ಅವರು ಕಲಾಪದಲ್ಲಿ ಹೇಳಿಕೆಗಳನ್ನ ಕೊಟ್ಟರು, ಆ ಹೇಳಿಕೆ ಅವರ ವಿರುದ್ಧವಾಗಿಯೇ ಅವರನ್ನ ಉದ್ದೇಶಿಸಿಯೇ ಹೇಳಿದ್ದು ಅನ್ನೋದರ ಬಗ್ಗೆ ಅವರು ದೂರು ಕೊಟ್ಟಿದ್ದಾರೆ. ಸೆಕ್ಷನ್ 75, 79 ಅಡಿಯಲ್ಲಿ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಮಹಿಳೆಯನ್ನ ನಿಂದಿಸಿದಂತಹ ಪ್ರಕರಣ ದಾಖಲಾಗಿದೆ. ಪರಿಷತ್ ಸದಸ್ಯ ಸಿಟಿ ರವಿಗೆ ಈ ಮೂಲಕವಾಗಿ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣ ಆದ ಬೆನ್ನಲ್ಲೇ ಸಭಾಪತಿಗಳಿಗೆ ಒಂದು ದೂರನ್ನ ಕೊಟ್ಟರು. ಅದಾದ ನಂತರದಲ್ಲಿ ಹಿರೇಬಾಗೇವಾಡಿ ಠಾಣೆಗೆ ಹೋಗಿ ಅಲ್ಲೂ ಒಂದು ದೂರನ್ನ ಕೊಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಇವಾಗ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ಸದ್ಯ ಏನಂತ ದೂರು ದಾಖಲಾಗಿದೆ, ಏನಂತ ಎಫ್ಐಆರ್ ದಾಖಲು ಮಾಡಿದ್ದಾರೆ? ದಿವ್ಯಾ, ಪ್ರಮುಖವಾಗಿ ದೂರು ದಾಖಲಾಗಿರುವಂಥದ್ದು ಹಿರೇಬಗಡಿ ಪೊಲೀಸ್ ಸ್ಟೇಷನಲ್ಲಿ. ನಾವೀಗ ಒಂದು ಉದ್ಯಮಬಾಗ್ ಪೊಲೀಸ್ ಸ್ಟೇಷನ್ ಇದ್ದೀವಿ. ಇಲ್ಲಿ ಸಂಗನಗೌಡ ಏನು ಗಲಾಟೆ ಮಾಡಿದರೆ ಅವ್ರನ್ನ ಇಲ್ಲಿ ತೊಗೊಂಡ್ಬಂದಿದ್ದಾರೆ. ಆದರೆ ದೂರು ದಾಖಲು ಪ್ರಮುಖವಾಗಿ ವಿಚಾರ ಏನಂತಂದರೆ, ಈ ಮೂರು ವಿಚಾರಗಳಲ್ಲಿ ದೂರು ದಾಖಲಾಗಿರುವಂಥ BNS 75 ಮತ್ತು 79 ವಿಚಾರದಲ್ಲಿ ಈ ಒಂದು ಅವಾಚ್ಯವಾಗಿ ಮಾತನಾಡುವಂಥದ್ದು ಒಂದು ಈ ವಿಚಾರದಲ್ಲಿ ಬಹಳಷ್ಟು ಗಲಾಟೆ ಕೂಡ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಏನಿದೆ, ಏನು ಬಸವರಾಜ್ ಹಿರೇಮಠ ಅಂತಕ್ಕಂಥ ಏನು ಅವರು ಆಪ್ತ ಇದ್ದಾರೆ, ಆ ಆಪ್ತ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಒಂದು ಲೆಟರ್ ಹೆಡ್ ಮೇಲೆ ದೂರನ್ನು ದಾಖಲಿಸಲಾಗಿತ್ತು. ಹೀಗಾಗಿ ಈ ಒಂದು ಆಧಾರ ಮಾಡಿ ಬೆಳಗಾವಿಯ ಹಿರೇಬಗಡಿ ಪೊಲೀಸರು ಈಗಾಗಲೇ ಒಂದು ದೂರನ್ನು ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲೈಂಗಿಕ ಕಿರುಕುಳ, ಜೊತೆಗೇನಂದರೆ ಮಹಿಳೆ ಇಚ್ಛೆ ವಿರುದ್ಧ ಅಶ್ಲೀಲತೆಯಾಗಿ ಮಾತನಾಡುವಂಥದ್ದು ಮತ್ತು ಲೈಂಗಿಕ ಬಣ್ಣದ ಟೀಕೆ ಈ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಂತಂದರೆ ಮಹಿಳೆಯ ನಮ್ರತೆಯನ್ನು ಅವಮಾನಿಸುವ ಉದ್ದೇಶದಿಂದ ಮಾತನಾಡುವಂಥದ್ದು. ಇವೆರಡೂ ಭಾಳಷ್ಟು ಸೀರಿಯಸ್ ಆದಂಥ ವಿಚಾರಗಳಲ್ಲಿ ಎರಡು BNS ಕಾಯ್ದೆ ಅಡಿ ಮುಖಾಂತರ ದೂರನ್ನು ದಾಖಲೆ ಮಾಡಲಾಗಿದೆ. ಮತ್ತು ಈಗಾಗಲೇ ಈ ವಿಚಾರವಾಗಿ ಹೇಳಿಕೆಯನ್ನು ಪಡೆಯಲಿಕ್ಕೂ ಕೂಡ ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರವಿಯವ್ರನ್ನ ಸಂಪರ್ಕ ಮಾಡ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಇದು ಸದನದಲ್ಲಿ ಆಗಿರುವಂತಹ ಒಂದು ಮಾತುಕತೆಗಳು, ಇದನ್ನ ರೆಕಾರ್ಡಲ್ಲೂ ಇಲ್ಲ ಅಂತ ಸಭಾಪತಿಗಳೇ ಹೇಳಾಗಿದೆ. ಇದನ್ನ ಹೇಗೆ ಠಾಣೆಗೆ ತೆಗೆದುಕೊಂಡು ಹೋಗ್ತಾರೆ? ಇದನ್ನ ಮುಂದೆ ಪೊಲೀಸರು ಹೇಗೆ ಈ ಪ್ರಕರಣವನ್ನು ಭೇದಿಸ್ತಾರೆ ಅಂತ? ಇದು ಬೆಳಗಾವಿಯ ಮಹಾನಗರದ ಪೊಲೀಸರು ಏನಿದ್ದಾರೆ, ಭಾಳಷ್ಟು ನಗರ ಪೊಲೀಸ್ ಅಂತ ಹೇಳಿದ್ರೆ ನಗರ ಪೊಲೀಸ್ ಭಾಳಷ್ಟು ದೊಡ್ಡದಂತ ಒಂದು ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದನ್ನು ಪ್ರೂವ್ ಮಾಡೋದು ಹೇಗೆ? ಅವ್ರು ಈಗಾಗಲೇ ಒಂದು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಹಿರೇಮಠನಿದ್ದಾರೆ. ಈಗ ಪ್ರತಿಭಟನೆ ವಿಚಾರದಲ್ಲಿ ಜೊತೆಗೆ ಏನಂತಾರೆ ದೂರು ದಾಖಲು ವಿಚಾರದ ಎಲ್ಲವನ್ನೂ ಕೂಡ ಅದರಲ್ಲಿ ಬರೆದು ನಮೂದಿಸಿದ್ದಾರೆ. ನಮೂದಾದಮೇಲೆ FIR ದಾಖಲಾಗಿರುವಂಥ. ಹೀಗಾಗಿ ಇಲ್ಲಿ ಏನಿದೆ, ಇದನ್ನು ಪ್ರೂವ್ ಮಾಡಬೇಕು ಹೇಗೆ? ಸಂಬಂಧಪಟ್ಟಂಥ ದಾಖಲಾತಿಗಳೇನು, ಇಲೆಕ್ಟ್ರಾನಿಕ್ ಎವಿಡೆನ್ಸ್ಗಳೇನಾದ್ರು ಇದೆಯಾ, ಅಥವಾ ದಾಖಲಾತಿ ಬೇರೆ ಏನಾದ್ರು ಇದೆಯಾ, ಅಥವಾ ಯಾರು ಸಾಕ್ಷಿ ಇದ್ದಾರೆ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗತ್ತೆ. ಹೀಗಾಗಿ ಹಿರೇಬಾಗೇವಾಡಿ ಪೊಲೀಸರು ಏನಿದ್ದಾರೆ ಇದ್ರ ಬಗ್ಗೆ ಭಾಳ ತನಿಖೆ ಮಾಡ್ತಾರೆ. ಈಗ ನಾವು ಸಂಗನಗೌಡ ಏನು ಒಳಗಡೆ ಏನು ಗಲಾಟೆ ಮಾಡಿದ್ರು ಆ ವಿಚಾರದಾಗಲಿ ಇವರನ್ನು ಉದ್ಯಮಬಾಗ್ ಪೊಲೀಸ್ ಠಾಣೆ ತಾವು ನೋಡ್ಬೋದು. ಏನಂತಾರೆ, ಇವರು 10 ಜನರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಸಂಗನಗೌಡ ಸೇರಿ 10 ಜನ ಏನು ಒಳಗಡೆ ಮಾರ್ಷಲ್ ಅವ್ರ ಜೊತೆಗೆ ತಳ್ಳಾಟ ಮಾಡಿದ್ರು. ಮಾರ್ಷಲ್ ಜೊತೆಗೆ ತಳ್ಳಾಟ ಮಾಡಿ ಜೊತೆಗೆ ಏನಂತಾರೆ ಒಂದಿಷ್ಟು ಏನು ಅಲ್ಲಿ ಗಲಾಟೆ ಆಗಿರುವಂಥದ್ದು. ಈ ಎಲ್ಲ ವಿಚಾರವಾಗಿ ದಿವ್ಯ ಇವರನ್ನು 10 ಜನರನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಮತ್ತೆ ಈಗಾಗಲೇ ಹಿರೇಬಾಗೇವಾಡಿ ಪೊಲೀಸರು ನಮಗೆ ಬರ್ತಾರೆ. ಸಂಪರ್ಕದಲ್ಲಿರಿ, ಮತ್ತೆ ಕನೆಕ್ಟ್ ಆಗೋಣ.